ಮೇಡಮ್ ನಿಮ್ಗೆ ದರ್ಶನ್ ಅವರು, ಉಪೇಂದ್ರ ಅವರು ಇವರೆಲ್ಲ ತುಂಬಾ ಅತ್ಯಾಪ್ತರು, ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು. ಇವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋ ಅಂತ ಇದು ಮಾಡಿರ್ಲಿಲ್ವಾ ನೀವು ಅಂತ? ಎಲ್ಲೋ ಒಂದ್ ಕಡೆ ಹೇಳ್ಕೊಂಡಿದ್ರೆ ಬಹುಶಃ ಕರೆದು ಕೂರಿಸಿ ಮಾತಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೋದಿತ್ತಲ್ಲ. ಇಷ್ಟೊಂದು ದೊಡ್ಡ ಬಟ್ ಈ ತರ ಸಂದರ್ಭ ಬರುತ್ತೆ ಅಂದ್ರೆ ಅವರು ಯಜಮಾನ್ರು ಹಂಚ್ಕೊಂಡಿದ್ರು ಇಲ್ವೋ ಅದು ನನ್ಗೆ ಗೊತ್ತಿಲ್ಲ ಸರ್. ನಮ್ಮ ಹತ್ರ ಹೇಳಿದಾಗ ಮಾತ್ರ ನಮ್ಮ ಕಡೆಯಿಂದ ನಾವು ಎಷ್ಟಾಗುತ್ತೋ ಅಷ್ಟು ಸಹಕಾರ ಕೊಟ್ಟಿದ್ದೀವಿ. ನಾನು ಅವ್ರಿಗೊಂದು ಶಕ್ತಿಯಾಗಿ ನಿಂತಿದ್ದೀನಿ. ಪಾಪ ಅವ್ರು ಅದನ್ನು ಹೇಳಿದ್ದಾರೆ, ನನ್ನ ರೇಖಾ ನನ್ನ ಶಕ್ತಿಯಾಗಿ ನಿಂತಿದ್ದಾಳೆ, ನನ್ನ ಮಕ್ಕಳು ನನ್ನ ಪ್ರಾಣ ಅಂತ ಅದು ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಏನೇನು ಸಿಗುತ್ತೋ ಅವ್ನು ಫೋರ್ಜರಿ ಮಾಡಿರೋದು, ಸುರೇಶ್ ಫೋರ್ಜರಿ ಮಾಡಿರೋದು, ಅವ್ನು ಅವಾಗವಾಗ ಎದುರಿಸ್ತಾ ಇದ್ದು, ಲಾಸ್ಟ್ ಕಾಲ್ ಅವನದೇ ಬಂದಿರೋದು, ನಾನು ಎಲ್ಲ ತನಿಖೆ ಅಧಿಕಾರಿಗಳು ನಾನು ಹೇಳಿದ್ದೀನಿ ಸರ್. ಪೊಲೀಸರ ಜೊತೆ ಕಮ್ಯುನಿಕೇಟ್ ಮಾಡಿದ್ರಿಂದ ಆದ್ಮೇಲೆ ಅವರು ನಿಮಗೆ ಯಾವ ರೀತಿ ನಿಮ್ಮ ಜೊತೆ ಸ್ಪಂದಿಸ್ತಿದ್ದಾರೆ? ಏನಿಲ್ಲ ಸರ್, ನಾನು ತೊಗೊಂಡೋಗಿ ಕಂಪ್ಲೇಂಟ್ ಕೊಟ್ಟೆ, ಅವರೆಲ್ಲ ತೊಗೊಂಡು ಎಲ್ಲ ಅಧಿಕಾರ ಸರಿ ಏನೇನು ಡಾಕ್ಯುಮೆಂಟ್ಸ್ ಇದೆಯೆಲ್ಲ ತೊಗೊಂಡು ಅಧಿಕಾರಿಗಳೆಲ್ಲ ನಡೆಸ್ತಾ ಇದ್ದಾರೆ ಸರ್, ಎಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಮೇಡಮ್ FIR ಅಲ್ಲಿ ಮೆನ್ಷನ್ ಮಾಡ್ದಂಗೆ ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಕಂಪನಿ ಲಾಸ್ ಅಲ್ಲಿ ಇರ್ಲಿಲ್ಲ, ಲಾಭದಲ್ಲಿ ಇತ್ತು. ಅದನ್ನ ಲಾಸ್ ಅಂತ ತೋರಿಸಲಾಗಿತ್ತು, 60 ಕೋಟಿ ಲಾಸ್ ಅಂತ ತೋರಿಸಲಾಗಿತ್ತು ಅಂತ. ಮತ್ತೆ ನಿಮ್ಮ ಆಸ್ತಿ ಪಾಸ್ತಿಗಳ ಒಂದು ಇವುಗಳನ್ನೆಲ್ಲಾನು ಬ್ಯಾಂಕ್ ಅಲ್ಲಿ ಫ್ರೆಂಡ್ ಮಾಡೋ ತರ ಮಾಡಿತ್ತು ಅಂತ ಒಂದು ಉಲ್ಲೇಖ ಮಾಡಿದ್ರು. ಅದ್ರ ಬಗ್ಗೆ? ಹೌದು ಸರ್, ಎಲ್ಲದಕ್ಕೂ ಅವನೇ ಕಾರಣ ಸರ್. ಅವನಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡು ಎಲ್ಲ ಮಾಡಿ ನಮ್ಮ ಸಂಸಾರನೇ ಈ ಥರ ತಂದ್ಬಿಟ್ಟ ಸರ್. ನಮ್ಮ ಯಜಮಾನ್ರು ನಿಮ್ಗೆ ಎಲ್ರಿಗೂ ಗೊತ್ತು ಎಷ್ಟು ಒಳ್ಳೆಯವರು, ಒಬ್ರಿಗೂ ಓದ್ ಕೆಟ್ಟದ್ದು ಬಯಸಿಲ್ಲ. ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ಜೀವನ ಆಯಿತು, ನಮ್ಮ ಪಾಡು ನಾವಿದ್ವಿ, ನಾವು ಯಾರ ತಂಟೆಗೂ ಹೋಗಿಲ್ಲ. ಆದರೆ ಇಂಥ ಫ್ಯಾಮಿಲಿನ ಅವನು ಹಾಳು ಮಾಡಿಬಿಟ್ಟ ಸರ್, ಹೊಡೆದ್ಬಿಟ್ಟ ಸರ್. ಮೇಡಮ್ ಅಂದರೆ ನೀವು ಬಿಸ್ನೆಸ್ಸಲ್ಲಿ ನೀವು ಕೂಡ ನಿಮ್ಮ ಯಜಮಾನ್ರಿಗೆ ಸಾಕಷ್ಟು ಹೆಲ್ಪ್ ಮಾಡಿಕೊಂಡು ಎಲ್ಲ ಬಿಸ್ನೆಸ್ ನೋಡ್ಕೊಂಡಿದ್ದೀರಾ, ಅವರು ಫೈನಾನ್ಷಿಯಲಿ ಡಿಸ್ಕಸ್ ಮಾಡ್ತಿರಲ್ವ? ನನಗೆ ಕನ್ಸ್ಟ್ರಕ್ಷನ್ ನನಗೇನು ಅಷ್ಟು ಐಡಿಯಾ ಇಲ್ಲ ಸರ್, ನಂಗೆ ಗೊತ್ತಿರಲಿಲ್ಲ ಸರ್, ಇತ್ತೀಚೆಗೆ ಗೊತ್ತಾಯ್ತು ಅಷ್ಟೇ ಸರ್. ಮೇಡಮ್ ನಮಗೆ ತಿಳಿದಂಗೆ ಅಂತೆ ಕಂತೆಗಳ ಪ್ರಕಾರ ರಾಜಾಜಿನಗರಲ್ಲಿ ಒಂದು ಮನೆ ಇತ್ತು, ಮತ್ತೆ ಸದಾಶಿವನಗರದಲ್ಲಿ ಒಂದು ಮನೆ ಇತ್ತು. ಆ ಎರಡೂ ಮನೆಗಳನ್ನ ಬ್ಯಾಂಕ್ ಅವರು ಸೀಸ್ ಮಾಡಿ ಸೀಲ್ ಹಾಕಿದ್ದಾರೆ ಅಂತ ಒಂದು ಗುಮಾನಿ ಇದೆ. ಇದ್ರ ಬಗ್ಗೆ ಸರ್ ಎಲ್ಲದಕ್ಕೂ ಅವನೇ ಸರ್ ಕಾರಣ. ಅದ್ರ ದುಡ್ಡು ನಾವೇನು ತೊಗೊಂಡಿಲ್ಲ ಸರ್, ಎಲ್ಲದ್ರ ಮೇಲೂ ಅವನೇ ತೆಗೆಸಿ ಅವನೇ ಹಾಕ್ಸ್ಕೊಂಡು ಅವನಿಗೆ ಹೆಂಗೆ ಬೇಕೋ ಹಂಗೆ ನಮ್ಮ ಯಜಮಾನ್ರನ್ನ ಅದೇನು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿದ್ನೋ ಗೊತ್ತಿಲ್ಲ ಸರ್. ಅವನು ಹೆಂಗೆ ಬೇಕೋ ಹಂಗೆ ಆಡಿಸಿದ್ದಾನೆ ಸರ್. ಅವನಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಂಡಿದ್ದಾನೆ ಸರ್. ಅವರಿಗೆ ಕಿರುಕುಳ ಕೊಟ್ಟಿದ್ದಾನೆ, ಅವರು ಸಾಯಕ್ಕೆ ಅವನೇ ಕಾರಣ. ಅವನ ಜೊತೆ ಅವನ ಪಾರ್ಟ್ನರ್ ಹೊಂಬಣ್ಣಂಗೂ ಗೊತ್ತಿದೆ, ಅಕೌಂಟೆಂಟ್ ಸುಧೀಂದ್ರಂಗೂ ಗೊತ್ತಿದೆ. ತನಿಖಾ ಅಧಿಕಾರಿಗಳು ತನಿಖೆನೂ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕೊಡಿಸ್ತಾರೆ. ದಯವಿಟ್ಟು ನೀವು ನನಗೆ ಹೇಳ್ಕೊಂಡು ನ್ಯಾಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.